ದಿನಾಂಕ 2/2/2025 ಬೆಳಗ್ಗೆ ಸುಮಾರು 10 ಗಂಟೆ 30 ಸಂದರ್ಭದಲ್ಲಿ ಕೋಲಾರ ನಗರದ ವಾರ್ಡ್ ನಂಬರ್ 27ರ ಕಾರಂಜಿಕಟ್ಟೆ ರಾಜನಗರದಲ್ಲಿ ನೂತನವಾಗಿ ನಿರ್ಮಿಸಿದ್ದ ಸೆಕೆಂಡ್ ಹ್ಯಾಂಡ್ ಗೃಹ ಉಪಯೋಗಿ ವಸ್ತುಗಳ ದಾಸ್ತಾನು ಶೆಡ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಭಾರೀ ಅನಾಹುತದಿಂದ ಸಾರ್ವಜನಿಕರು ಪಾರಾಗಿರುವ ಘಟನೆ ನಡೆದಿದೆ. ಬೆಂಕಿ ಕಾಣಿಸಿಕೊಂಡ ತಕ್ಷಣ ವಾರ್ಡ್ನ ಸದಸ್ಯರು ಮತ್ತು ನಗರಸಭಾ ಅಧ್ಯಕ್ಷರಾದ ಲಕ್ಷ್ಮೀ ದೇವಮ್ಮ ರಮೇಶ್ ರವರು ಮತ್ತು ಅವರ ಪತಿ ಕುರಿಗಳ ರಮೇಶ್ ಅವರು ಸ್ಥಳಕ್ಕೆ ಆಗಮಿಸಿ ಅಗ್ನಿಶಾಮಕ ದಳದವರನ್ನ ಮತ್ತು ಪೊಲೀಸ್ ಇಲಾಖೆ ಮತ್ತು ನಗರಸಭೆಯ ವತಿಯಿಂದ ಜೆಸಿಬಿ ಮತ್ತು ಪೌರ ಕಾರ್ಮಿಕರನ್ನು ಕರೆಸಿ ಆಗಬಹುದಾದ ದೊಡ್ಡ ಅನಾಹುತದಿಂದ ಪಾರು ಮಾಡಲು ಶ್ರಮಿಸಿದ್ದಾರೆ. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಗರಸಭೆಯ ಅಧ್ಯಕ್ಷರು, ಬೆಂಕಿ ತಗುಲಿದ ತಕ್ಷಣ ವಾರ್ಡ್ನ ಜನರು ನಮಗೆ ಮಾಹಿತಿ ನೀಡಿದ ಪರಿಣಾಮವಾಗಿ ಬೆಂಕಿ ನಂದಿಸುವ ಕಾರ್ಯಾಚರಣೆ ಯಶಸ್ವಿಯಾಗಲು ಸಹಕಾರಿಯಾಗಿದೆ ಮತ್ತು ಯಾವುದೇ ಪ್ರಾಣಹಾನಿ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಸಹಕಾರಿಯಾಗಿದೆ ಅಂತ ತಿಳಿಸಿದರು. ನಗರದಲ್ಲಿ ಸಾರ್ವಜನಿಕರು ಮುಂದೆ ಬಿಸಿಲು ಕಾಲ ಸಮೀಪಿಸ್ತಾ ಇದ್ದು ಬೆಂಕಿ ಅನಾಹುತಗಳು ಸಂಭವಿಸುವ ಸಂದರ್ಭದಲ್ಲಿ ಎಚ್ಚರ ವಹಿಸಬೇಕು ಹಾಗೂ ಇತರ ಶೆಡ್ಗಳು ನಿರ್ಮಿಸುವಾಗ ಸಂಬಂಧಪಟ್ಟ ಇಲಾಖೆಯಲ್ಲಿ ಪರವಾನಗಿ ಪಡೆಯಬೇಕು ಮತ್ತು ಕಡ್ಡಾಯವಾಗಿ ಇನ್ಶೂರೆನ್ಸ್ ಮಾಡಿಸಬೇಕು. ಬೆಂಕಿಯಿಂದ ನಷ್ಟವಾದರೆ ಪರಿಹಾರ ಸಿಗುತ್ತದೆ ಅಂತ ಹೇಳಿದರು. ಈ ಕಾರ್ಯಾಚರಣೆಗೆ ಸಹಕರಿಸಿದ ವಾರ್ಡಿನ ಜನತೆಗೆ ಅಗ್ನಿಶಾಮಕ ಇಲಾಖೆಯವರಿಗೆ, ಪೊಲೀಸ್ ಇಲಾಖೆಯವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಹಾಗೂ ಸ್ಥಳೀಯರಾದ ಎಂ ಚಂದ್ರಮೌಳಿ, ಸಿರಾಜ್ ಪಾಷಾ, ಪ್ಯಾರಜಾನ್ ಮೃತ್ಯುಂಜಯ, ಇರ್ಫಾನ್ ಖಾನ್, ಬಾಷಾಬೈ, ನವಾಜ್ ಬೇಗ್, ನಾಶೀರ್, ಸುಬ್ರಮಣಿ, ನೂರ್ ಸಾಬ್, ರಿಜ್ವಾನ್ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. पानी नहीं मिलता होता साइड में हो रहा तुम कहीं पर है ನಂಬರ್ 27ರಲ್ಲಿ ನಮ್ಮ ಮುಂದೆ ವಾರ್ಡ್ ಆಗಿರೋದು ಕಾರಂಜಿಕಟ್ಟೆ ರಾಜನಗರದಲ್ಲಿ ಈ ಟ್ರಾನ್ಸ್ಫಾರ್ಮರ್ ಏನಿದೆ ಅದ್ರ ಪಕ್ಕದಲ್ಲಿ ಒಂದು ಸೆಟ್ ಇದೆ. ಪ್ಲಾಸ್ಟಿಕ್ ಎಲ್ಲ ಹಳೆ ಸಾಮಾನು ಹಾಕಿರೋದು ಸೆಟ್. ಅದ್ರ ಪಕ್ಕದಲ್ಲಿ ಒಂದು ಫೌಂಡೇಶನ್ ಇದೆ. ಅದರಲ್ಲಿ ಎರಡು ಕಡೆನೂ ಬೆಂಕಿ ಹತ್ಕೊಂಡಿತ್ತು. ನಮಗೆ ಸಾರ್ವಜನಿಕರ ವಿಷಯ ತಿಳಿಸಿದ ತಕ್ಷಣ ನಾವು ಬರೋಷ್ಟೊತ್ತಿಗೆ ಅದು ಪ್ಲಾಸ್ಟಿಕ್ ಆಗಿರೋದು ಸ್ವಲ್ಪ ಕಾಲು ಭಾಗ ಸಿಗೋಗಿದ್ದಿಲ್ಲ. ತಿಳಿಸಿದ ತಕ್ಷಣ ನಾವು ಒಂದು KEBಗೆ ಕಾಲ್ ಮಾಡಿ ಟ್ರಾನ್ಸ್ಫಾರ್ಮ್ದು ಕನೆಕ್ಷನ್ ಆಫ್ ಮಾಡಿಸಿ ಮತ್ತು JCB ಕರೆಸ್ಕೊಂಡು ಫೈರ್ ಇಂಜನ್ ಕರೆಸ್ಕೊಂಡು ಎಲ್ಲ ಮುಕ್ಕಾಲು ಭಾಗ ಎಲ್ಲನೂ ಬೆಂಕಿ ಏನು ಸ್ಪ್ರೆಡ್ ಆಗದೆ ಯಾರಿಗೂ ಏನು ತೊಂದರೆ ಆಗದೆ ಅದನ್ನೆಲ್ಲ ಆರಿಸಿದ್ದೀವಿ. ಏನು ಈ ಭಾಗದ ಸಾರ್ವಜನಿಕರು ಯಾವುದೇ ಒಂದು ಪ್ರಾಣ ಭಯ ಆಗಿಲ್ಲ, ಯಾರೂ ಎದುರುಕೊಳ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ಇನ್ನೊಂದು ಇಲ್ಲಿ ಓನರ್ ಯಾವುದೇ ಅತಾವುಲ್ಲ ಅಂತ ಅವರು ಬಾಡಿಗೆಗೆ ಕೊಟ್ಟಿರೋ ಜಾಗ, ಅವ್ರ ಹೆಸರು ಯಾರು ನೂರ್ ಅಂತ, ಅವ್ರಿಗೂ ಗೊತ್ತಿಲ್ಲ ಮಾಹಿತಿ, ಬೆಂಕಿ ಬಿದ್ದಿರೋ ಮಾಹಿತಿ ಅವ್ರಿಗೂ ಗೊತ್ತಿಲ್ಲ. ಅವರು ವಿಷಯ ತಿಳಿದ ತಕ್ಷಣ ಇಲ್ಲಿ ಬಂದಿದ್ದಾರೆ. ನಾವು ಬಂದ್ವಿ, ಒಟ್ಟಿಗೆ ಎಲ್ಲ ಸೇರಿ ಸಾರ್ವಜನಿಕರು ಸಹಕರಿಸಿದ್ರು. ಎಲ್ಲ ಸೇರಿ ಬೆಂಕಿನೆಲ್ಲ ನೆನೆಸಿದ್ದೀವಿ, ಯಾರಿಗೂ ಏನು ತೊಂದರೆ ಆಗಿಲ್ಲ. ಇದು ಈ ಥರ ಸೆಡ್ ಹಾಕ್ಕೊಡೋದು, ಅನಾಥರೈಸಾಗಿ ಹಾಕ್ಕೊಳೋದು ಮುಂದಿನ ದಿನಗಳಲ್ಲಿ ನಮಗೆ ಎಲ್ರಿಗೂ ತೊಂದರೆ ಆಗ್ಬೋದು. ಹೀಗಾಗಿ ಯಾರು ಈ ಥರ ಮಾಡ್ಕೋಬೇಡಿ. ಯಾಕಂದರೆ ಬಿಸಿಲಿರೋ ಕಾರಣದಿಂದ ಪ್ರಾಣಾಪಾಯಗಳಾಗ್ಬೋದು. ಇದೊಂದು ಆಗಿದೆ. ಇನ್ನು ಮುಂದೆ ಆದರೂ ಎಲ್ಲರೂ ಹುಷಾರಾಗಿ ಈ ಥರ ಹಾಕ್ಕೊಳ್ದೆ ಒಂದು ಪ್ರಾಣ ಕಾಪಾಡು. ನಗರದಲ್ಲಿ ಎಲ್ಲ ಕಡೆನೂ ಏನು ತೊಂದರೆ ಆಗದೆ ಈ ಥರ ಯಾರು ಸೆಡ್ ಹಾಕ್ಕೊಂಡು ಬಿಸಿಲು ಜಾಸ್ತಿ ಇದೆ ಎಲ್ಲ ಸೆಡ್ ಹಾಕ್ಕೊಂಡು ಮತ್ತೆ ಪ್ರಾಣಾಪಾಯಗಳಾಗದಂತೆ ಎಲ್ಲ ನೋಡ್ಕೋಬೇಕು.